ಇಂದು ಬೆಳಗ್ಗೆ ಬೆಂಗಳೂರಿನ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಚುನಾವಣಾ ಸಭೆಯನ್ನ ನಡೆದಿದ್ದು, ಉತ್ತರ ಭಾಗದ ಎಂಪಿ ಎಲೆಕ್ಷನ್ ಸಭೆಯನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಿಕೆ ಮೋಹನ್ ಬಾಬು ಅವರ ನೇತೃತ್ವದಲ್ಲಿ ಮತ್ತು ಐಎನ್ಬಿಸಿಡಬ್ಲ್ಯೂಎಫ್ ಸ್ಟೇಟ್ ಪ್ರೆಸಿಡೆಂಟ್ ಜಿಆರ್ ದಿನೇಶ್ ಹಾಗೂ ಐಎನ್ಬಿಸಿಡಬ್ಲ್ಯೂಎಫ್ ವೈಸ್ ಪ್ರೆಸಿಡೆಂಟ್ ಬಿ ಪ್ರಸಾದ್ ಆರಾಧ್ಯರವರ ಸಮ್ಮಿಲನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇನ್ನು ಬೆಂಗಳೂರು ಉತ್ತರ ಭಾಗದ ಎಲ್ಲ ಶಾಸಕರು, ವಾರ್ಡ್ ಪ್ರೆಸಿಡೆಂಟ್ಗಳು, ಮಹಿಳಾ ಘಟಕದ ಅಧ್ಯಕ್ಷರು, ಯುನೈಟೆಡ್ ಹ್ಯೂಮನ್ ರೈಟ್ಸ್ ಚೇರ್ಮನ್ ಆದಂತಹ ಅರವಿಂದ್ ಕುಮಾರ್ ಹಾಗೂ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಸೇರಿ ಕಾಂಗ್ರೆಸ್ಸಿಗರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇನ್ನು ಕಾಂಗ್ರೆಸ್ ಕಡೆಯಿಂದ ರಾಜೇಗೌಡರಿಗೆ ಇದೇ ಮೊದಲನೇ ಬಾರಿ ಎಂಪಿ ಟಿಕೆಟ್ ಸಿಕ್ಕಿರುವ ಕಾರಣದಿಂದಾಗಿ ಶತಾಯಗತವಾಗಿ ಕೆಆರ್ ಕ್ಷೇತ್ರದಲ್ಲಿ ರಾಜು ಗೌಡ ಅವರನ್ನ ಗೆಲ್ಲಿಸಬೇಕು ಎಂಬುದು ಈ ಸಭೆಯ ಮೂಲ ಉದ್ದೇಶವಾಗಿತ್ತು. ಮತ್ತು ಬಿಜೆಪಿಯ ಹಲವಾರು ಹೆಸರಾಂತ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ಎಂಪಿ ಕ್ಯಾಂಡಿಡೇಟ್ ರಾಜೀವ್ ಗೌಡ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಿಕೆ ಮೋಹನ್ ಬಾಬು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾತನಾಡಿದರು. ವಾರ್ಡ್ ಪ್ರೆಸಿಡೆಂಟ್ ಶಂಕರ್ ರಾಮಮೂರ್ತಿ ಅವರು ಕೂಡ ಮಾತನಾಡಿದರು. ಎಕ್ಸ್ಎಂಎಲ್ಸಿ ನಾರಾಯಣಸ್ವಾಮಿ ಅವರು, ಬೈರತಿ ಸುರೇಶ್ ಅವರು ಮಾತನಾಡಿದರು. ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಗೌಡ ಅವರು ಅಫಿಷಿಯಲ್ ಆಗಿರುತ್ತೆ ದಿವಸ ನಮ್ಮ ಕ್ಷೇತ್ರ, ಈ ನಾರ್ತ್ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಈ KR ಪುರಂ ಕ್ಷೇತ್ರಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಯಾವ ರೀತಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭವನ್ನು ಮಾಡಬೇಕು, ಯಾವ ರೀತಿ ರೂಪುರೇಷೆಗಳನ್ನ ಚುನಾವಣೆ ಎದುರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ನಾವು ತಯಾರಾಗಬೇಕು ಅಂತ ಹೇಳಿ ಇವತ್ತು ನಮ್ಮ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು, ಹಾಗೆಯೇ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಇವರಿಬ್ಬರು ಮತ್ತು ಶರತ್ ಬಚ್ಚೇಗೌಡ ಅವರು ಮುಖ್ಯವಾಗಿ ಬರ್ತಾಯಿದ್ದಾರೆ. ಅವರ ಜೊತೆಯಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಇವತ್ತೊಂದು ದಿವಸ ಹಲವಾರು ಜನ BJPನ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಸಭೆ ಇದೆ. ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜೀವ್ ಗೌಡ ಅವರ ಹೆಸರು ಹೇಳಿದ ನಂತರ ಇವತ್ತು ಸಾಕಷ್ಟು ಜನ BJP ಕಡೆಯಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರ ಮತ್ತೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇರ್ತದೆ. ಇವತ್ತು ದಿವಸ ನಮ್ಮಲ್ಲಿ ಈಗ ಕಾಂಗ್ರೆಸ್ ಅವರು ಅತೃಪ್ತ ಶಾಸಕರಾಗಿ ಹೋಗಿದ್ರು BJPಗೆ, ಮತ್ತೆ ಅದೇ ಅತೃಪ್ತ ಶಾಸಕರು ಬರ್ತಾ ಇದ್ದಾರೆ, ಹೇಗೆ ಸರ್? ಇಲ್ಲ, ಅವರೇನು ಬರ್ತಾ ಇಲ್ಲ. ನಾವು ಹೇಳ್ತಾ ಇರೋದು BJPನ ಕಾರ್ಯಕರ್ತರು, ಮುಖಂಡರು, ಎಕ್ಸ್ ಕಾರ್ಪೊರೇಟರ್ಗಳಿರ್ಬೋದು ಅಥವಾ ಅವ್ರ ಜೊತೆಯಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು ಇವತ್ತೊಂದು ದಿವಸ ಈ BJP ಬಗ್ಗೆ ಬೇಸತ್ತು, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಈ BJP ಶಾಸಕರ ಒಂದು ದುರಾಡಳಿತದಿಂದ ಬೇಸತ್ತು ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಮೋದಿ ಅಲೆ ಅಂತ ಎಲ್ಲಿದೆ, ಅದು ಬರೀ ಮಾಧ್ಯಮದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೋದಿ ಅಲೆ. ಯಾಕೆ ಅಂತ ಹೇಳಿದ್ರೆ, ಮೋದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ದಿವಸ ಜನರಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ಬರೀ ಕಷ್ಟಗಳು ಕೊಟ್ಟಿದ್ದಾರೆ. ಇವತ್ತು ಡೀಸೆಲ್ ಬೆಲೆ ಏರಿಕೆ ಇರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ ಇರ್ಬೋದು, ಗ್ಯಾಸ್ ಬೆಲೆ ಏರಿಕೆ ಇರ್ಬೋದು, ಅಥವಾ ಇನ್ಯಾವುದೇ ದಿನನಿತ್ಯದ ಪದಾರ್ಥಗಳ ಏನು ನಾವು ಉಪಯೋಗ ಮಾಡ್ತೀವಿ ಅದು ಎಲ್ಲ ಬೆಲೆಗಳು ಇವತ್ತು ದಿವಸ ಜಾಸ್ತಿ ಆಗಿದೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಆಮೇಲೆ ಕರಪ್ಷನ್ ವಿಚಾರದಲ್ಲಿ ಇವತ್ತು ಗೊತ್ತಿದೆ, ಇಡೀ ಜನಕ್ಕೆ ಗೊತ್ತಾಗಿದೆ. ಇವತ್ತು ಪ್ರಜಾವಾಣಿಯ ಮುಖ್ಯ ಪುಟದಲ್ಲೇ ಗೊತ್ತಾಗಿದೆ ಅವರ ಯಾವ ರೀತಿ ಆಡಳಿತ ಇವತ್ತು ದಿವಸ ಈ ರಾಷ್ಟ್ರದಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ. ಅದನ್ನು ನೀವು ಕಾಂಗ್ರೆಸ್ ಪಕ್ಷದ ಏನು ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ.
ಈ ಪಂಚ ಗ್ಯಾರಂಟಿಗಳು ನೇರವಾಗಿ ಜನಕ್ಕೆ ತಲುಪ್ತಾ ಇದೆ. ಎಲ್ಲೂ ಮಧ್ಯವರ್ತಿಗಳಿಲ್ಲ, ಯಾರಿಗೂ ಕರಪ್ಷನ್ ಅನ್ನೋಂಥದ್ದಿಲ್ಲ. ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾಯಿತ್ತು, ಆದರೆ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಬಂದ ನಂತರ ಇವತ್ತೊಂದು ದಿವಸ ಯಾವ ರೀತಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಇವತ್ತು ಕೊಡ್ತಾ ಇದ್ದಾರೆ ಅಂತೇಳಿ ಜನಕ್ಕೆ ಗೊತ್ತಿದೆ. ಹಾಗಾಗಿ ಖಂಡಿತವಾಗ್ಲೂ ಜನರು 1,20,00,000 ಜನ ಬೆನಿಫಿಟ್ ಪಡೆದಿದ್ದಾರೆ. ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬಂದಿದೆ. ಡೆಫಿನೆಟ್ಲಿ ಕಾಂಗ್ರೆಸ್ ಸರ್ಕಾರನೇ ಜನರು ಆಯ್ಕೆ ಮಾಡ್ತಾರೆ. ಹಾಂ ಹೇಳಿ ಸರ್, ಇದು ಮೊದಲನೇ ಬಾರಿ ನಿಮಗೆ MP ಟಿಕೆಟ್ ಸಿಕ್ಕಿದೆ ಸರ್ ಕಾಂಗ್ರೆಸ್ಸಿಂದ. ಅದು ನಿಮಗೆ ಎಷ್ಟು ಖುಷಿಯಾಗಿದೆ ಸರ್? ಅತ್ಯಂತ ಖುಷಿಯಾಗಿದೆ, ಏಕೆಂದರೆ ನಮಗೆ ದೇಶ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ನಾನು ಆಗಲೇ 6 ವರ್ಷ ರಾಜ್ಯಸಭಾ MP ಆಗಿದ್ದೆ, ಒಳ್ಳೆ ಕೆಲಸ ಮಾಡಿದ್ದೀನಿ, ಒಳ್ಳೆ ಒಪೋಸಿಷನ್ ಮೆಂಬರ್ ಆಗಿದ್ದೆ. ಈ ಸತಿ ನಾವು ರೂಲಿಂಗ್ ಪಾರ್ಟಿ ಆಗ್ತೀವಿ ಅಂತ ಆ ಒಂದು ಭಾವನೆಯಿಂದ ಇನ್ನೂ ಚೆನ್ನಾಗಿ ದೇಶ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಮೊದಲನೇ ಬಾರಿ ಇಲ್ಲಿ ನಾವು 4 ಸತಿ BJP ಗೆದ್ದಿದ್ದಾರೆ ಬೆಂಗಳೂರು ನಾರ್ತ್ನಲ್ಲಿ. ಆ ಒಂದು ಇತಿಹಾಸನ ಬದಲಾಯಿಸಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಮಾಡಿಕೊಂಡು ನಾವು ದೇಶದೂ ವಾಪಸ್ಸು ಕಾಂಗ್ರೆಸ್ಸು ಇಂಡಿಯಾ ಅಲಯನ್ಸ್ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಸರ್, ಸದಾನಂದ ಗೌಡ ಅವರು ಇವಾಗ ಏನು MP ಇದ್ದಾರೆ ಕ್ಷೇತ್ರದ್ದು, ಜನರು ಹೇಳ್ತಾರೆ ಬರೀ ಅವರು ಎಲೆಕ್ಷನ್ ಇದ್ದ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಬೇರೆ ಟೈಮಲ್ಲಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ನಿಮ್ಮ ಕಡೆಯಿಂದ ಅವರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೋದು ಸರ್? ಜನರು ಯಾವ ಥರ ನಿಮ್ಮ ಕಡೆಯಿಂದ ಸೇವೆದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೋದು ಸರ್? ಇವಾಗ MP ಆಗೋಕ್ಕೆ ಮುಂಚೆನೇ ಇಲ್ಲಿ ಮೆಟ್ರೋ ಫೀಡರ್ ಬಸ್ ಶುರು ಮಾಡಿದ್ದೀವಿ, ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಲಾಂಚ್ ಮಾಡಿದ್ದೀವಿ, ಬೇರೆ ಬೇರೆ ಥರ ಯೂತ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಮಹಿಳೆಯರು ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ನಾವು ಸುಮ್ಮನೆ ನಿದ್ರೆ ಮಾಡೋರಲ್ಲ, ನಾವು ಹಗಲು ರಾತ್ರಿ ಕೆಲಸ ಮಾಡಿಕೊಂಡು ಇದು ದೊಡ್ಡ ಕ್ಷೇತ್ರ, ಇದು ಹೊಸ ಬೆಂಗಳೂರು ನಾರ್ತ್ ಅಂದರೆ ಹೊಸ ಬೆಂಗಳೂರು. ಇಲ್ಲಿ ಬೇರೆ ಬೇರೆ ಥರ ಇನ್ಫ್ರಾಸ್ಟ್ರಕ್ಚರು ಬೇಕು. ಅಲ್ಲಿ ನಾವು ಸೆಂಟರಿಂದ ತೊಗೊಂಬರ್ತೀವಿ, ನಮ್ಮ ಸ್ಟೇಟ್ ಗೌರ್ಮೆಂಟು ಇದೆ, ಒಟ್ಟಿಗೆ ನಾವು ಇದು ಏನು ಬೆಂಗಳೂರು ಉತ್ತರ ಕ್ಷೇತ್ರ ಇದೆ ಅದರ ಮುಖನೇ ಬದಲಾಯಿಸ್ತೀವಿ ಅಂತ ಒಂದು ನಾನು ಭರವಸೆ ಕೊಡ್ತೀನಿ. ಸರ್, ಇದು ಕೊರೋನಾ ಟೈಮಲ್ಲಿ BJP ಸರ್ಕಾರ ಮಾಡ್ಕೊಂಡಿದ್ದ ಎಡವಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಆಯಿತು ಈ ಸಲ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ. ಅದೇ ಥರ 5 ಗ್ಯಾರಂಟಿ ಯೋಜನೆ, ಈ ಯೋಜನೆಯಿಂದ ನೀವು ಗೆಲ್ಬೋದು ಅಂತ ಅನ್ಸುತ್ತೆ? ಖಂಡಿತ 5 ಗ್ಯಾರಂಟಿ ಮತ್ತು ನಮ್ಮ ಪಕ್ಷದ ಏನೇನು ಕೆಲಸಗಳು ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದಾದ ಮೇಲೆ, ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಗಳು ನ್ಯಾಷನಲ್ ಲೆವೆಲ್ನಲ್ಲಿ, ಅದ್ರ ಮೇಲೆ ಕ್ಯಾಂಡಿಡೇಟ್ ಸಾಮರ್ಥ್ಯ ಇವೆಲ್ಲ ನೋಡಿದಾಗ ಜನ ಸಾಕು BJPದು. ಇವಾಗ BJP ಇವರು ಸದಾನಂದ ಗೌಡನ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಿದ್ದದು? BJPನವರೇ ಆ ಒಂದು ಭಾವನೆ ಇಟ್ಕೊಂಡು ಅವ್ರನ್ನ ಚೇಂಜ್ ಮಾಡಿರೋದು. ಕರೆಕ್ಟ್? ಹಾಂ. ಸೊ ಅದಕ್ಕೆ ನಾವೇನು ಹೇಳೋಂಗಿಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಅದು ಆ ಥರ ಆಗಕ್ಕೆ ಬಿಡೋದಿಲ್ಲ. ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ನಮಗೆ ಸಾಮರ್ಥ್ಯ ಇದೆ. ನೀವೆಲ್ಲ ನಮ್ಮ ಜೊತೆ ವೋಟ್ ಹಾಕಿ, ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ವೋಟ್ ಹಾಕಿ ಒಂದು ಹೊಸ ಅವಕಾಶ ಮಾಡಿಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಕಾಂಗ್ರೆಸ್ಸಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡರು ಅಭ್ಯರ್ಥಿಯಾಗಿದ್ದಾರೆ. ಅತ್ಯಂತ ಸುಶಿಕ್ಷಿತ ವ್ಯಕ್ತಿ, ಹೊರದೇಶದಲ್ಲಿ ವ್ಯಾಸಂಗ ಮಾಡಿಕೊಂಡು ಬಂದಿದ್ದಾರೆ. ಜನಗಳ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ. ಸ್ವತಂತ್ರ ಪೂರ್ವದಿಂದ ಅವ್ರ ಕುಟುಂಬ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಕುಟುಂಬ, ಕೃಷಿ ಹಿನ್ನೆಲೆ ಇರುವಂಥ ಕುಟುಂಬ ಅಂತ ರಾಜೀವ್ ಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರೋದು ಒಳ್ಳೆ ಉತ್ತಮವಾದ ಬೆಳವಣಿಗೆ. ಅವ್ರು ಗೆಲ್ತಾರೆ ಅಂತ ನನ್ನ ಅನುಭವ. ಸರ್, ಏನಕ್ಕಂದರೆ ಶೋಭಾ ಕರಂದ್ಲಾಜೆ ಅವರು ತುಂಬ ದೊಡ್ಡ ನಾಯಕಿನೇ ಆಗಿದ್ದಾರೆ BJP ಪಕ್ಷದಿಂದ. ಅವ್ರ ವಿರುದ್ಧ ಇದು ಮೊದಲನೇ ಸತಿ ಇವ್ರಿಗೆ ಟಿಕೆಟ್ ಆಗ್ತಾ ಇರೋದು. ಸೊ ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ಜನ ನಿಮ್ಮ ಕೈ ಹಿಡಿತಾರ ಈ ಸತಿ? ಶೋಭಾ ಕರಂದ್ಲಾಜೆ ಅವರು ದೊಡ್ಡ ನಾಯಕರಾಗವ್ರಂತ ಅವ್ರಿಗೆ ಹೇಳ್ಕೋಬೇಕಷ್ಟೇ. ನಾವ್ಯಾರು ಅದನ್ನು ಜನಸಾಮಾನ್ಯರೇನು ಹೇಳಿಲ್ಲ. ದೊಡ್ಡ ನಾಯಕರು ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಆ ಥರ ದೊಡ್ಡ ನಾಯಕರು ಅಂತ ನಾವು ಯಾವತ್ತೂ ಶೋಭಾ ಕರಂದ್ಲಾಜೆ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಶೋಭಾ ಕರಂದ್ಲಾಜೆ ಅವರು ಯಾವತ್ತೂ ಸೀಮಿತವಾಗಿ ಒಂದೇ ಕ್ಷೇತ್ರದಲ್ಲಿ ನಿಂತು ಮತ್ತೆ ಗೆದ್ದಂಥ ಉದಾಹರಣೆ ಅವಮ್ಮಂದಿಲ್ಲ. ಒಂದು ಕ್ಷೇತ್ರ ಗೆದ್ದಿದ ತಕ್ಷಣ ಸೋತಿದ ತಕ್ಷಣ ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರವನ್ನು ನೋಡ್ಕೊಂಡು ಹೋಗಿದ್ದಾರೆ. ಅದೇ ಥರ 5ನೇ ಕ್ಷೇತ್ರ ಇದು. ಸೊ ಅಂಥವ್ರನ್ನ ಈ ಸರಿ ನಂಬುವಂಥ ಪ್ರಶ್ನೆ ಇಲ್ಲ. ಭಾಳಷ್ಟು ಉತ್ತರ ಲೋಕಸಭಾ ಕ್ಷೇತ್ರದ ಜನತೆ, ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಭಾಳ ಪ್ರಬುದ್ಧರಿದ್ದಾರೆ. ಈ ಸರಿ ಆ ಅಮ್ಮನಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತೈತೆ. ಈ ಸತಿ ಶೋಭಾ ಕರಂದ್ಲಾಜೆ ಅವ್ರ ವಿರುದ್ಧ ಯಾವ ಥರ ನೀವು ಸ್ಟ್ರಾಟಜಿನ ಪ್ಲಾನ್ ಮಾಡ್ತಿದ್ದೀರಾ ಮೇಡಮ್ ಗೆಲ್ಸೋದಕ್ಕೆ? ನೋಡಿ, ಒಂದು ಈ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಹಿಂದೆ ಸದಾನಂದ ಗೌಡರು 2 ಬಾರಿ ಸಂಸದರಾಗಿದ್ದರು, ಜನ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಅವರ ಕೊಡುಗೆ ಏನು ಅನ್ನೋವಂಥದ್ದು ನಮ್ಮ ಮೊದಲನೇ ಪ್ರಶ್ನೆ.
ಸೊ ಅದನ್ನೇ ನಾವು ಜನರಲ್ಲಿ ತಿಳಿಸ್ತೇವೆ. ಅದಲ್ಲದೆ ಇವತ್ತು ಬೆಲೆ ಏರಿಕೆ ಆಗಿರೋವಂಥದ್ದು ಮತ್ತು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಯಾವ್ಯಾವ ರೀತಿ ಇಡಿ ಮತ್ತು CBIನ BJPಯವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇದನ್ನು ಜನರಿಗೆ ತಿಳಿಸುವಂಥದ್ದು. ಬರೀ ಹಿಂದುತ್ವದ ಹೆಸರಿನಲ್ಲಿ ಜನರಲ್ಲಿ ವಿಷಬೀಜವನ್ನು ಬಿತ್ತಿ ಮತವನ್ನು ಪಡ್ಕೊಳ್ಳೋದಲ್ಲ, ಇದಕ್ಕೆಲ್ಲ BJPಯವರು ಉತ್ತರವನ್ನು ಕೊಡಬೇಕು. ಯಾಕೆ ಈ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ನಿಮ್ಗೆ ಇಷ್ಟೊಂದು ಹಣ ಬಂದಿದೆ ಅನ್ನೋವಂಥದ್ದು. ಮತ್ತು ಇವತ್ತಿನ ಪ್ರಜಾವಾಣಿಗೆ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಬಹುದು, ಅನೇಕ ನಾಯಕರುಗಳು ಯಾರ್ಯಾರ ಮೇಲೆ CBI ED ಕೇಸಸ್ ಇತ್ತು ಅಂಥವರೆಲ್ಲ BJPಗೆ ಹೋದ ತಕ್ಷಣ ಆ ಕೇಸಸ್ ಎಲ್ಲ ಯಾವುದೇ ಸುದ್ದಿನೇ ಆಗ್ತಾ ಇಲ್ಲ. ಹಾಗಿದ್ದರೆ ಏನಿದರ ಅರ್ಥ? ಇದನ್ನು ನಾವು ಪ್ರತಿಯೊಬ್ಬ ಮತದಾರರಿಗೂ ತಿಳಿಸೋದ್ರ ಮುಖಾಂತರ ಮತವನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ನಮ್ಮ ಅಭ್ಯರ್ಥಿ ಒಬ್ಬ ಉತ್ತಮವಾದಂಥ ವಿದ್ಯಾವಂತರು ಮತ್ತು ಅವರ ಕುಟುಂಬದ ಕೊಡುಗೆ ಕೂಡ ಈ ರಾಜ್ಯಕ್ಕೆ ಇದೆ. ಅವರ ದೊಡ್ಡಪ್ಪನವರು, ಅವ್ರ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದಿರೋವಂಥವ್ರು. ಸೊ ಹಾಗಾಗಿ ಸ್ಪೀಕರ್ ಆಗಿದ್ದರು ಅವ್ರ ತಂದೆಯವರು. ಸೊ ಅದನ್ನೆಲ್ಲ ನಾವು ಜನರಿಗೆ ತಿಳಿಸಿ ಮತವನ್ನು ಕೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ರೈತರ ಸಪೋರ್ಟ್ ಅಂದರೆ ನಾನೊಬ್ಬ ಹುಟ್ಟು ಹೋರಾಟಗಾರ, ಕಾಂಗ್ರೆಸ್ಸಿಗೆ ನಾನೇ ಕ್ಯಾಂಡಿಡೇಟು. ಆ ರೀತಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷಕ್ಕೆ ಯಾವತ್ತೂ ಅಷ್ಟೇ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಮುಖ್ಯ. ನಮಗೆ ಕೈ ಗುರುತು ನಮ್ಮ ಸಿಂಬಲ್ಲು, ಅದಕ್ಕೆ ಮತ ಕೊಡಿದೆ. ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ನಮ್ಮ ಡೇ ಒನ್ನಿಂದ ಪ್ರಾರಂಭ ಆಗ್ಬಿಡುತ್ತೆ ನಮ್ಮ ಕ್ಯಾನ್ವಾಸು. ಇನ್ನೇನು ಬೇಕು ಸರ್? ಶೋಭಾ ಕರಂದ್ಲಾಜೆ ಅವ್ರದ್ದು ವಿರುದ್ಧ ನಿಲ್ತಿದ್ದಾರೆ. ಅವ್ರಿಗೆ ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಸೊ ಅವ್ರದ್ದು ಭಾರ ಅನಿಸುತ್ತಾ ಅಥವಾ ರಾಜೀವ್ ಗೌಡ್ರು ಅವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಭಾರ ಅನಿಸುತ್ತಾ? ಯಾವ ರೀತಿ ಭಾರಿ ಸ್ಟ್ರಾಂಗಾಗಿ ಬೆಳೆದಿರೋ ನನಗೆ ಗೊತ್ತಿಲ್ಲಮ್ಮ, ನೀವುಗಳೇ ಹೇಳ್ಬೇಕಷ್ಟೇ. ಮಾಧ್ಯಮದವರು ಸ್ಟ್ರಾಂಗಾಗಿ ಬೆಳೆದಿರೋ ಅಂತ ಹೇಳಿದ್ದು. ಅಯ್ಯಮ್ಮ ಹುಟ್ಟಿದ್ದು ಪುತ್ತೂರು, ಅಲ್ಲಿಂದ ಅವ್ರ ಪಕ್ಷದವರು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿದ್ರು. ಅದಾದಮೇಲೆ ಅಯ್ಯಮ್ಮ ಯಶವಂತಪುರಕ್ಕೆ ಬಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಶವಂತಪುರದಲ್ಲಿ ಬಂದು ನಿಲ್ತಾಗ ಅಲ್ಲಿನ ಜನ ಕೈ ಹಿಡಿದು ಶಾಸಕರನ್ನ ಮಾಡಿದ್ರು. ಮಂತ್ರಿ ಕೂಡ ಆದ್ರೆ ಅಯ್ಯಮ್ಮ ರಾಜ್ಯದಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟರು? ಅದನ್ನು ಬಿಟ್ಟು ಮತ್ತೆ ರಾಜಾಜಿನಗರ ಬಂದರು ನೆಕ್ಸ್ಟ್ ಎಲೆಕ್ಷನ್ಗೆ, ಅಲ್ಲಿ ಸೋತರು. ಅದಾದಮೇಲೆ ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಚಿಕ್ಕಮಗಳೂರು, ಉಡುಪಿಗೆ ಹೋದರು, ಅಲ್ಲಿ ಗೆದ್ದರು, ಕೇಂದ್ರ ಸಚಿವರಾದರು. ಅಯ್ಯಮ್ಮನ ಕೊಡುಗೆ ಏನು? ಇದುವರೆಗೂ ಅಷ್ಟೇ ಪಾರ್ಲಿಮೆಂಟಲ್ಲಿ ಹೋಗಿ ಒಂದು ದಿವಸ ಮಾತನಾಡೋಕ್ಕೆ ಅಯ್ಯಮ್ಮನಿಗೆ ಬರೋದಿಲ್ಲ. ಪ್ರಧಾನಮಂತ್ರಿ ಮುಂದೆ ನಿಂತ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಬರಗಾಲ ಬಂದಿದೆ, ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ GST ಹಣನ ಕೊಡಿ ಅಂತ ಕೇಳೋ ತಾಕತ್ತಿಲ್ಲ ಅವರಿಗೆ. ಇನ್ನು ಯಾವ ನೈತಿಕತೆ ಇದೆ ಇವರಿಗೆ ಓಟ್ ಕೇಳೋದಕ್ಕೆ ಅಂತ? ಅಯ್ಯಮ್ಮ ಯಾವ ರೀತಿ ಬೃಹದಾಕಾರ ಬೆಳೆದಿದೆ ಅಂತೇಳಿ ನೀವು ಮಾಧ್ಯಮದವ್ರು ಹೇಳ್ಬೇಕಷ್ಟೇ. ಕಾಂಗ್ರೆಸ್ಸಿಗೆ ನರೇಂದ್ರ ಮೋದಿನೂ ಒಂದೇ, ಈ ಅಮ್ಮನೂ ಒಂದೇ. ನಮಗೆ ಯಾರಿದ್ರೂ ಕೂಡ ನಾವು ಫೈಟ್ ಮಾಡೋಕ್ಕೆ ಕಾಂಗ್ರೆಸ್ನ ತಯಾರಾಗಿದ್ದೀವಿ ನಾವು. ನೋಡಿ, ನಮಗೆ ಈಗ ಮುಖ್ಯವಾಗಿ ಕಾಂಗ್ರೆಸ್ಗೆ ನಮ್ಮ ಕ್ಯಾಂಡಿಡೇಟು ಮತ್ತು ಪಕ್ಷನೇ ಒಂದು ಸ್ಟ್ರೆಂತು. ಈಗೇನಿದ್ದಾರೆ ಮಿನಿಟ್ ಶೋಭಾ ಕರಂದ್ಲಾಜೆ ಅವರು ಇಷ್ಟು ವರ್ಷ ಅಧಿಕಾರದಲ್ಲಿದ್ದರೂ ಪಕ್ಷದ ನಮ್ಮ ರಾಜ್ಯದ ಜನಗಳ ಪರವಾಗಲಿ ಅಥವಾ ಅವರ ಕ್ಷೇತ್ರದ ಜನಗಳಿಗಾಗಲಿ ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ. ಅವ್ರದ್ದೇನಿದ್ರು ಧರ್ಮಾಂಧತೆ ತುಂಬೋದು, ಜನಗಳಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡೋದು. ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗಲಿ ಯಾವ ಭಾಷೆಯಲ್ಲಿ ಕೂಡ ಒಂದು ನಿಮಿಷ 2 ನಿಮಿಷ ಕೂಡ ಮಾತಾಡೋಕ್ಕೆ ಬರೋಲ್ಲ. ನಿಮಗೆ ಗೊತ್ತಿರಬೇಕು, ಅವ್ರ ಒಂಥರ ಮಿನಿಟ್ ಶೋಭಾ ಕರಂದ್ಲಾಜೆ ಅಂತಲೇ ಫೇಮಸ್ ಆಗಿಬಿಟ್ಟಿದ್ದಾರೆ. ಅಷ್ಟು ಪೂರ್ ಕಮ್ಯುನಿಕೇಷನು. ಇಂಥವ್ರನ್ನೆಲ್ಲ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ಅವ್ರು ಇದುವರೆಗೂ ಉಡುಪಿ ಚಿಕ್ಕಮಗಳೂರಿಗೆ ಆಯ್ಕೆ ಆಗಿದ್ದಾರೆ, ಆ ಜನಗಳಿಗೂ ಏನೂ ಕೆಲಸ ಮಾಡಿಕೊಟ್ಟಿಲ್ಲ. ಅದಾದಮೇಲೆ ಅದಕ್ಕಿಂತ ಮೊದಲು ಯಶವಂತಪುರ ಕ್ಷೇತ್ರಕ್ಕೆ ಆಯ್ಕೆ ಆಗಿದ್ದರು, ಅಲ್ಲಿ ಸಹ ಏನು ಒಳ್ಳೆ ಕೆಲಸ ಮಾಡಿಲ್ಲ. ಅದರಿಂದನೇ ಆ ಕಡೆ ಜನನೇ ಗೋ ಬ್ಯಾಕ್ ಅಂತ ರಿಜೆಕ್ಟ್ ಮಾಡಿಬಿಟ್ಟಿರೋರನ್ನ ತೊಗೊಂಬಂದು ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಹಾಕಿದ್ದಾರೆ. ಇಲ್ಲಿ ಬೆಂಗಳೂರು ನಾರ್ತ್ ಜನ ಇಷ್ಟು ದೊಡ್ಡ ಕ್ಷೇತ್ರ ಇದು, ಈ ನಮ್ಮ ಜನ ದಡ್ರಲ್ಲ, ಇವ್ರನ್ನ ವಾಪಸ್ ಪ್ಯಾಕಪ್ ಮಾಡ್ತಾರೆ. ಅಲ್ಲಿಂದ ಗೋ ಬ್ಯಾಕ್ ಮಾಡಿದ್ದಾರೆ, ಇಲ್ಲಿಂದ ನಾವು ಪ್ಯಾಕಪ್ ಮಾಡ್ತೀವಿ.